Hello student, today we are going to discuss about one more topic and first wave, that is digestion and absorption. Digestion is a process, that is a physiological process which involve breakdown of an complex food material into simple absorbable form. ಸೊ ಡೈಜೆಷನ್ ಅನ್ನುವಂಥ ಪ್ರೋಸೆಸ್ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಅಕ್ಕರ್ ಆಗುತ್ತೆ, ಬೋತ್ ಇನ್ ಯೂನಿಸೆಲ್ಲಾರ್ ಆ್ಯಂಡ್ ಇವನ್ ಇನ್ ಮಲ್ಟಿಸೆಲ್ಲಾರ್. ಸೊ ಡೈಜೆಷನ್ ಪ್ರೋಸೆಸ್ಸು ಎರಡು ಮೆಕ್ಯಾನಿಸಮ್ಸಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ದಟ್ ಅಕರ್ಸ್ ಇನ್ಸೈಡ್ ದ ಸೆಲ್ ಆ್ಯಂಡ್ ಇವನ್ ಔಟ್ಸೈಡ್. ದಟ್ ಈಸ್ ಕಾಲ್ಡ್ ಇಂಟ್ರಾಸೆಲ್ಲಾರ್ ಡೈಜೆಷನ್ ಆ್ಯಂಡ್ ಎಕ್ಸ್ಟ್ರಾಸೆಲ್ಲಾರ್ ಡೈಜೆಷನ್. ಇಂಟ್ರಾಸೆಲ್ಲಾರ್ ಡೈಜೆಷನ್ ಅಂದರೆ ದ ಡೈಜೆಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸೆಲ್. ಅಂದರೆ ಕಾಮನ್ ಆಗಿ ಯಾವುದು ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಅಕ್ಕರ್ ಆಗೋದನ್ನು that is intracellular digestion ಅಂತ ಕರಿತೀವಿ. ಎಕ್ಸ್ಟ್ರಾಸೆಲ್ಯುಲರ್ ಡೈಜೆಷನ್ ಅಂದರೆ ದ ಡೈಜೆಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಲುಮೆನ್, ದಟ್ ಇಸ್ ಇನ್ ಅ ಕ್ಯಾವಿಟಿ. ಸ್ಪೆಸಿಫಿಕ್ ಆಗಿ ತೊಗೊಂಡ್ರೆ ಅದನ್ನು ಎಕ್ಸ್ಟ್ರಾಸೆಲ್ಯುಲರ್ ಡೈಜೆಷನ್ ಅಂತ ಕರಿಬೋದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಹ್ಯೂಮನ್ ಫಿಸಿಯಾಲಜಿ ಆಗಿರೋದ್ರಿಂದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಫಸ್ಟ್, ದಿಸ್ ಇಸ್ ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಆನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಲಿಮೆಂಟರಿ ಕೆನಾಲ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಆಲಿಮೆಂಟರಿ ಕೆನಾಲ್. ಸೊ ಅದಕ್ಕೆ ಇನ್ನೊಂದು ಸ್ಪೆಸಿಫಿಕ್ ಆಗಿ ಗಟ್ ಅಂತ ಕೂಡ ಹೇಳ್ಬೋದು. ಸೊ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ತಗೊಂಡ್ರೆ ಇಟ್ ವಾಸ್ ಶೋಯಿಂಗ್ ಆ್ಯನ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಮಗೆ ಗೊತ್ತಿದೆ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ದ ಡೈಜೆಸ್ಟಿವ್ ಸಿಸ್ಟಮ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಟು ಓಪನಿಂಗ್, ದಟ್ ಇಸ್ ಅ ಮೌತ್ ಆ್ಯಂಡ್ ಏನಲ್ ಅಪರ್ಚರ್. ಸೊ ಮೌತಿಂದ ಸ್ಟಾರ್ಟ್ ಆಗಿರುವಂಥ ಡೈಜೆಸ್ಟಿವ್ ಸಿಸ್ಟಮ್ ಏನಲ್ ಅಪರ್ಚರ್ಸಿಂದ ಎಂಡ್ ಆಗೋದನ್ನು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್, ಈ ಡಯಾಗ್ರಾಮೆಟಿಕ್ ಫೋಟೋ ಕಾಪಿಲಿ ನಾವು ಅಬ್ಸರ್ವ್ ಮಾಡಿದ್ರೆ ದ ಫಸ್ಟ್ ಒನ್ ದಟ್ ಈಸ್ ಕಾಲ್ಡ್ ಆಸ್ ಮೌತ್, ಸೊ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓರಲ್ ಕ್ಯಾವಿಟಿ. ಸೊ ಓರಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗಿರುವಂತಹ ಡೈಜೆಸ್ಟಿವ್ ಸಿಸ್ಟಮ್, ಸೊ ವಿಚ್ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆಂಟ್ ಆರ್ಗನಲ್ಸ್. ಆ ಮೌತ್ ಒಳಗಡೆ ಓರಲ್ ಕ್ಯಾವಿಟಿಲಿ ಡಿಫ್ರೆಂಟ್ ಆರ್ಗನಲ್ಸ್ ಇರುತ್ತೆ, ನಾವು ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟು ನಾವು ನೋಡೋದು ಆರ್ಗನಲ್ ಯಾವುದಪ್ಪ ಅಂದರೆ ಫ್ಯಾರಿಂಗ್ಸ್ ಅಂತ ಕರಿತೀವಿ. ಸೊ ಫ್ಯಾರಿಂಗ್ಸ್ ನೆಕ್ಸ್ಟ್ ಇಟ್ ಲೀಡ್ಸ್ ಟು ಆನ್ ಲಾಂಗ್ ಟ್ಯೂಬುಲಾರ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಅ ಈಸೋಫ್ಯಾಗಸ್. ಸೊ ಈಸೋಫ್ಯಾಗಸ್ಸಿಂದ ನೆಕ್ಸ್ಟು ಒಂದು ಜೆ ಶೇಪ್ಡ್ ಆರ್ಗನಲ್ ಕಾಣುತ್ತೆ ವಿಚ್ ಈಸ್ ಕಾಲ್ಡ್ ಆಸ್ ಸ್ಟಮಕ್. ಸೊ ಈ ಸ್ಟಮಕ್ಕಿಂದ ನೆಕ್ಸ್ಟ್ ದಟ್ ಈಸ್ ರಿಸಲ್ಟಿಂಗ್ ದ ಸ್ಟಾರ್ಟಿಂಗ್ ಆಫ್ ಆನ್ ಇಂಟೆಸ್ಟೈನ್. ಆ ಇಂಟೆಸ್ಟೈನಲ್ಲಿ ಎರಡು ಆರ್ಗನಲ್ಸ್ ಹೇಳ್ತೀವಿ ನಾವು, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್. ಸೊ ಫಸ್ಟ್ ಬರೋದು ಯಾವುದು? ಇದು ಇಷ್ಟು, ದಟ್ ಈಸ್ ಅ ಸ್ಮಾಲ್ ಇಂಟೆಸ್ಟೈನ್. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಅ ಗ್ರೀನ್ ಕಲರಲ್ಲಿ ಕಾಣಿಸ್ತಿರೋದು, ದಟ್ ಈಸ್ ಅ ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿಬೋದು. ಸೊ ದಿಸ್ ಇಂಟೆಸ್ಟೈನಲ್ ಪಾರ್ಟ್ ಇಟ್ ಎಂಡ್ಸ್ ವಿತ್ ರೆಕ್ಟಮ್ ಆ್ಯಂಡ್ ಏನಸ್. ಸೊ ಫಸ್ಟ್ ದಟ್ ಈಸ್ ಅನ್ ಓರಲ್ ಕ್ಯಾವಿಟಿ ಅಂತ ನಾವು ಏನು ಕರೆದ್ವಿ, ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬಂದರೆ ಫಸ್ಟು ದ ಓರಲ್ ಕ್ಯಾವಿಟಿ ವಿಚ್ ಕನ್ಸಿಸ್ಟಿಂಗ್ ಆಫ್ ಟೀತ್. ಸೊ ಟೀತ್ ಅಂದರೆ ಏನು ಹೇಳ್ತೀವಿ? ಸೊ ದೇ ಆರ್ ದ ಆರ್ಗನಲ್ಸ್ ವಿಚ್ ಹ್ಯಾಸ್ ಬೀನ್ ಲೊಕೇಟೆಡ್ ಇನ್ ದ ಸಾಕೆಟ್ ಆಫ್ ಜಾಸ್. ಅನದರ್ ಮಸ್ಕ್ಯುಲರ್ ಆರ್ಗನ್ ದಟ್ ಈಸ್ ಕಾಲ್ಡ್ ಆಸ್ ಟಂಗ್ ಅಂತ ಕರಿಬೋದು. ದ ರೂಫ್ ಆಫ್ ಓರಲ್ ಕ್ಯಾವಿಟಿ ವಿಚ್ ವಾಸ್ ಹಾರ್ಡ್ ಇನ್ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಲೆಟ್. ಆ ರೂಫ್ನ ಏನಂತ ಕರಿತೀವಿ? ಪ್ಯಾಲೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಸೊ ಟೀತ್, ಸೊ ಇಟ್ ರೆಫರ್ಸ್ the arrangement of teeth that is called by a process called as dentition ಅಂತ ಕರಿತೇವೆ. Dentition nothing but it refers to the number of kinds and arrangement of teeth. ಸೊ ಅಲ್ಲಿ ನಮ್ಮಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ಸ್ಗಳನ್ನ ನೋಡ್ತೀವಿ ನಾವು, ಥಿಕೋಡಾಂಟ್, ಹೆಟಿರೋಡಾಂಟ್ ಆ್ಯಂಡ್ ಡೈಫಿಡಾಂಟ್ ಅಂತ ಕರಿತೀವಿ. ಸೊ ಒಂದೊಂದ್ರ ಬಗ್ಗೆ ನಾವು ನೋಡ್ತಾ ಬಂದರೆ ಥಿಕೋಡಾಂಟ್ ಅಂದರೆ ಸೊ ದ ಟೀತ್ಸ್ ಆರ್ ಪ್ಲೇಸ್ಡ್ ಇನ್ ದ ಸಾಕೆಟ್ಸ್ ಆಫ್ ಜಾಸ್. ಸೊ ಏನು ಜಾಸ್ ಅಂತ ನಾವೇನು ಕರಿತೀವಿ, ಈ ಜಾಸಲ್ಲಿ ಟೀತಿನ ಪ್ಲೇಸ್ಮೆಂಟ್ಗೆ ನಾವು ಯಾವ ಪ್ರೋಸೆಸ್ ಹೇಳ್ತೀವಿ? ಥಿಕೋಡಾನ್. ಸೊ ವಾಟ್ ಈಸ್ ಮೈಂಡ್ ಬೈ ಥಿಕೋಡಾನ್? ಅರೇಂಜ್ಮೆಂಟ್ ಆಫ್ ಟೀತ್ ಇನ್ ದ ಸಾಕೆಟ್ಸ್ ಆಫ್ ಜಾಸ್. ಸೊ ನೆಕ್ಸ್ಟ್ ದಟ್ ಈಸ್ ಅನ್ ಹೆಟಿರೋಡಾಂಟ್. ಹೆಟಿರೋ ಅಂದ್ರೇನು? ಡಿಫ್ರೆಂಟ್ ಅಂತ ಕರಿತೀವಿ. ಸೊ ದ ಟೀತ್ ಆರ್ ಡಿಫ್ರೆಂಟ್ ಟೈಪ್ಸ್ ಆರ್ ಈವನ್ ಡಿಸ್ಸಿಮಿಲರ್. ಸೊ ನಮ್ಮಲ್ಲಿ ಇರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ಯಾವುದು? ದಟ್ ಈಸ್ ಆನ್ ಇನ್ಸೀಸರ್, ಕೆನೈನ್, ಪ್ರಿಮೊಲಾರ್ಸ್, ಮೊಲಾರ್ಸ್ ಅಂತ ಕರಿತಿದ್ದೀವಿ. ಸೊ ನಮಗೆ ಗೊತ್ತಿರೋ ಪ್ರಕಾರ ಇನ್ಸೀಸರ್ಸ್ ದ ಹೆಲ್ಪ್ಫುಲ್ ಫಾರ್ ಕಟ್ಟಿಂಗ್ ದ ಫುಡ್ ಮೆಟೀರಿಯಲ್. ಮುಂದೆ ಇರುವಂಥ ಟೀತು ಫುಡ್ನ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ. ಸೊ ನೆಕ್ಸ್ಟ್ ಕೆನೈನ್ ಫಾರ್ ಟಿಯರಿಂಗ್ ದ ಫುಡ್ ಮೆಟೀರಿಯಲ್, whereas premolars and molars both they are involved in grinding, chewing and crushing the food material. ಸೊ ನೆಕ್ಸ್ಟ್ ಒನ್ ಡೈಫಿಡಾಂಟ್. ಡೈ ಅಂದರೆ ಏನು? 2. ನಮ್ಮ ಹೋಲ್ ಲೈಫಲ್ಲಿ 2 ಸೆಟ್ಸ್ ಆಫ್ ಟೀತು ಅರೇಂಜ್ಮೆಂಟ್ ನಮ್ಗೆ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಒಂದು ಮಿಲ್ಕ್ ಟೀತ್, ಎರಡನೇದು
ಪರ್ಮನೆಂಟ್ ಟೀತ್ ಅಂತ ಕರಿತೀವಿ. ಸೊ ಮಿಲ್ಕ್ ಟೀತ್ ಅಂದರೆ ಚಿಕ್ಕವರಿದ್ದಾಗ ಬರುವಂತಹ ಟೀತ್ಗಳು. ಸೊ ಅಡಲ್ಟ್ ಆದಮೇಲೆ ಬರುವಂತಹ ಟೀತ್ ನಾವು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ. ಮಿಲ್ಕ್ ಟೀತ್ ಏನಾಗುತ್ತೆ, ಬಿದ್ದೋಗುತ್ತೆ. ಸೊ ಮತ್ತೆ ಬರುವಂಥ ಟೀತನ್ನು ನಾವಲ್ಲಿ ಪರ್ಮನೆಂಟ್ ಟೀತ್ ಅಂತ ಕರಿತೀವಿ. So the dental formula. So the kind and number of teeth are explained in the form of formula is called as dental formula ಅಂತ ಕರಿತೀವಿ. ಸೊ ಇದರಲ್ಲಿ ಅಡಲ್ಟ್ ಸೆಟ್ಸಲ್ಲಿ ಮತ್ತು ಚೈಲ್ಡ್, ಅವಾಗ ನಾವೇನು ಮಿಲ್ಕ್ ಸೆಟ್ ಅಂತ ಕರಿತೀವಿ, ಅದರಲ್ಲಿ ಡಿಫರ್ ಆಗುತ್ತೆ. ದಟ್ ಈಸ್ ಅಡಲ್ಟ್ ಸೆಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಮನೆಂಟ್ ಟೀತ್. ಇಲ್ಲಿ ಚೈಲ್ಡಲ್ಲಿ ಏನಾಗುತ್ತೆ, ಮಿಲ್ಕ್ ಟೀತ್ ಅಂತ ಆಗುತ್ತೆ. ಸೊ ಅಡಲ್ಟಲ್ಲಿ ಎಷ್ಟು ನಂಬರ್ ಆಫ್ ಟೀತು, 32, whereas in child 20. So here the incisors in adult, that is a 2 in number. ಒಂದು ರೋ ಅಲ್ಲಿ ಮಾತ್ರ, ಈ ಒಂದು ರೋ ಇಂದ ನಾವು ಅರೇಂಜ್ಮೆಂಟ್ ತೊಗೊಂಡ್ರೆ ಸೊ 2, ಈ ಕಡೆ ಅಪೋಸಿಟ್ ಸೈಡು 2. ಸೊ ಕೆನೈನ್, ದಟ್ ಈಸ್ 1/1. ಪ್ರಿಮೋಲಾರ್ಸ್ 2/2, ಮೋಲಾರ್ಸ್ 3/3. ಅಂದರೆ 2-1, 2-3 ಅರೇಂಜ್ಮೆಂಟ್. ಒನ್ ಸೈಡಿನ ಟೀತು ಅಪ್ಪರ್ ಮತ್ತು ಲೋಯರ್ ಜಾ ಬೇಸಿಸ್ ಮೇಲೆ ನಾವು ಇದನ್ನು ಪ್ರಿಫರ್ ಮಾಡ್ತಾ ಹೋಗ್ತೀವಿ. ಸೊ ಇದಾದಮೇಲೆ ಚೈಲ್ಡಲ್ಲಿ ಎಷ್ಟು, ಇನ್ಸಿಸರ್ಸ್ 2/2, ಕೆನೈನ್ಸ್ 1/1, ಪ್ರಿಮೋಲಾರ್ಸ್ 0/0, ಅಂದರೆ ಪ್ರಿಮೋಲಾರ್ಸ್ ಇರಲ್ಲ, ಮೋಲಾರ್ಸು 2/2 ಇರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಾವು ನೋಡ್ತಾ ಬಂದರೆ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಟೂತ್ ಅಂತ ಬರೆದಿದ್ದೀವಿ. ಸೊ ಹಿಯರ್ ಟೂತ್ ಇಸ್ ಅನ್ ಆರ್ಗನ್ that was located in the socket of jaws, helpful for crushing, grinding and mastication of food material. ಸೊ ನಾವೇನೇ ಫುಡ್ ಕಂಪೋಸಿಷನ್ ಕನ್ಸಂಪ್ಷನ್ ಮಾಡಿದ್ರು ಅಂದರೆ ಮೌತಲ್ಲಿ ಇಂಟೇಕ್ ಮಾಡಿದಾಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡೋದು, ಡೈಜೆಷನ್ಗೆ ಹೆಲ್ಪ್ ಮಾಡೋದು, ಅಂದರೆ ಫುಡ್ ಸಾಫ್ಟನಿಂಗ್ ಮಾಡಿ ಇಂಟೇಕ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡೋದು ಆರ್ಗನಲ್ಲಿ ಯಾವುದಂದರೆ ಟೀತ್. ಸೊ ಟೀತಿನ ಸ್ಟ್ರಕ್ಚರ್ ಅಂತ ತೊಗೊಂಬಂದರೆ ವೇರ್ ಇಟ್ ಹ್ಯಾಸ್ ಕನ್ಸಿಸ್ಟಿಂಗ್ ಆಫ್ 3 parts, that is called crown, neck and root ಅಂತ ಕರಿತೀವಿ. ಸೊ ಔಟರ್ ಕವರಿಂಗ್ ಆಫ್ ಟೀತ್ ವಿಚ್ ಈಸ್ ಕಾಲ್ಡ್ ಆಸ್ ಎನಾಮಲ್, ನೆಕ್ಸ್ಟ್ ಡೆಂಟೈನ್, ನೆಕ್ಸ್ಟ್ ಒನ್ ಪಲ್ಪ್. ಸೊ ಈ ಆರ್ಗನಲ್ಸ್ನ ನಾವು ಟೀತಲ್ಲಿ ಅರೇಂಜ್ಮೆಂಟ್ಸನ್ನು ನೋಡ್ಬೋದು. ರೂಟ್ ಅಂತ ತೊಗೊಂಡಾಗ ಇದರಲ್ಲಿ 2 ಮತ್ತು ಇನ್ನೊಂದ್ರ ಕೆಲವೊಂದರಲ್ಲಿ 1 ಕೂಡ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಟಂಗ್, ಸೊ ಓರಲ್ ಕ್ಯಾವಿಟಿಲಿ ಫಸ್ಟು ನಾವು ನೋಡಿದ್ದು ಡೆಂಟಿಷನ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಒಂದು ಯಾವುದು, ಟಂಗ್. The tongue is freely movable muscular organ that has been attached to the floor of buccal cavity. ಸೊ ಬಕಲ್ ಕ್ಯಾವಿಟಿ ಒಳಗಡೆ ಫ್ಲೋರ್ಗೆ ಅಟ್ಯಾಚ್ ಆಗಿರುವಂಥ ಒಂದು ಮಸ್ಕ್ಯುಲರ್ ಆರ್ಗನ್ನ ನಾವೇನಂತ ಕರಿತೀವಿ, ಟಂಗ್. ಸೊ ಆ ಟಂಗ್ ಅಟ್ಯಾಚ್ ಆಗೋಕ್ಕೆ ಹೆಲ್ಪ್ ಮಾಡಿರುವಂಥ ಆರ್ಗನಲ್ನ ನಾವೇನಂತ ಕರಿತೀವಿ, ಫ್ರೆನಲಮ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಲಿಂಗ್ವಲ್ ಫ್ರೆನಲಮ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಒನ್ ಫ್ಯಾರಿಂಗ್ಸ್. ಸೊ ಹಿಯರ್ ಓರಲ್ ಕ್ಯಾವಿಟಿಯಿಂದ ನೆಕ್ಸ್ಟು ಎಕ್ಸ್ಟೆಂಡ್ ಆಗುವಂತಹ ಆರ್ಗನಲ್ನ ನಾವೇನಂತ ಕರಿತೀವಿ, ಫ್ಯಾರಿಂಗ್ಸ್. ಇಟ್ ಈಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಡೈಜೆಸ್ಟಿವ್ ಸಿಸ್ಟಮ್ಗೂ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ಗೆ ಎರಡಕ್ಕೂ ಒಂದೇ ಕಾಮನ್ ಓಪನಿಂಗ್ನ ನಾವೇನಂತ ಕರಿಬೋದು, ಫ್ಯಾರಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ಇಟ್ ಓಪನ್ಸ್ ಟು ಅನ್ ಈಸೋಫ್ಯಾಗಸ್. ದ ಓಪನಿಂಗ್ ಆಫ್ ಲ್ಯಾರಿಂಗ್ಸ್, ದಟ್ ಈಸ್ ಕಾಲ್ಡ್ ಆಸ್ ಗ್ಲಾಟಿಸ್. ಫ್ಯಾರಿಂಗ್ಸಿಂದ ಅಂದರೆ ಓರಲ್ ಕ್ಯಾವಿಟಿಯಿಂದ ನೆಕ್ಸ್ಟ್ ಫ್ಯಾರಿಂಗ್ಸ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಕೊಂಡ್ರೆ ದ ಡೈಜೆಸ್ಟಿವ್ ಸಿಸ್ಟಮ್ ಓಪನಿಂಗ್ ಮಾಡೋದಕ್ಕಿಂತ ಮುಂಚೆ ಬರುವಂಥ ಆರ್ಗನಲ್ಲ ನಾವೇನಂತ ಕರಿತೀವಿ, ಲಾರಿಂಗ್ಸ್. ಅದನ್ನು ನಾವೇನಂತ ಹೇಳ್ಬೋದು, ಗ್ಲಾಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಿದ್ದೀವಿ ಗ್ಲಾಟೀಸಿನ ಅಪಿಯರೆನ್ಸ್. ಗ್ಲಾಟೀಸ್ ಈಸ್ ಗಾರ್ಡೆಡ್ ಬೈ ದ ಫ್ಲ್ಯಾಪ್ ಆಫ್ ಟಿಶ್ಯೂ ಕಾಲ್ಡ್ ಆಸ್ ಎಪಿಗ್ಲಾಟೀಸ್ ಅಂತ ಕರಿತೀವಿ. ಸೊ ಈಗ ಫ್ಯಾರಿಂಗ್ಸ್ ರೀಜನಿಂದ ಏನು ಒಳಗಡೆ ಹೋಗ್ತಿದ್ದಂಗೆ ಗ್ಲಾಟೀಸ್ ಅನ್ನುವಂಥ ಓಪನಿಂಗ್ ಇರುತ್ತೆ. ಸೊ ಆ ಗ್ಲಾಟೀಸಿನ ಮೇಲೆ ಈ ಥರ ಒಂದು ಎಪಿಗ್ಲಾಟೀಸ್ ಅಂತ ಹೇಳ್ಬೋದು ನಾವು. ಸೊ ಎಪಿಗ್ಲಾಟೀಸ್ ಯಾವಾಗಲೂ ಹಿಂಗೆ ಓಪನ್ ಇರುತ್ತೆ. ನಾವು ಯಾವಾಗ ಫುಡ್ ಮತ್ತು ವಾಟರ್ ಕನ್ಸಂಪ್ಷನ್ ಮಾಡ್ತೀವಿ, ಇಟ್ ಕ್ಲೋಸಸ್. ಸೊ ಏನು ಕ್ಲೋಸ್ ಮಾಡುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ಗೆ ಫುಡ್ಡು ವಾಟರ್ ಕಂಪೋಸಿಷನ್ ಎಂಟ್ರಿ ಆಗದೆ ಇರೋಂಗೆ ಅವಾಯ್ಡ್ ಮಾಡೋಕ್ಕೆ. ಬಿಕಾಸ್ ಅಲ್ಲಿ ಪ್ಯಾಸೇಜ್ ಏನು ಹೇಳಿದೀವಿ, ಫ್ಯಾರಿಂಗ್ಸ್, ಇಟ್ ಇಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಆಗಿರೋದ್ರಿಂದ ಈ ಥರ ಇರೋ ಎಪಿಗ್ಲಾಟಿಸು ಕ್ಯಾಪ್ ಲೈಕ್ ಸ್ಟ್ರಕ್ಚರು ಗ್ಲಾಟಿಸ್ನ ಇದು ಗ್ಲಾಟಿಸ್ ಅನ್ಕೊಳ್ಳೋಣ, ಗ್ಲಾಟಿಸ್ನ ಏನು ಮಾಡುತ್ತದು, ಕ್ಲೋಸ್ ಮಾಡೋದು. ಸೊ ಯಾವಾಗ ಕಾಮನ್ ಆಗಿ ನಾವು ಏರ್ ಪ್ಯಾಸೇಜ್ ಇರುತ್ತೆ ಅವಾಗ ಯಾವಾಗಲೂ ಕಂಟಿನ್ಯೂಸ್ ಆಗಿ ಓಪನ್ ಇರುತ್ತೆ. ಸೊ ವ್ಯಾನ್ ದ ಫುಡ್ ಮೆಟೀರಿಯಲ್ passes through the pharynx, the epiglottis closes the glottis. So next one, esophagus. So esophagus andre it is a narrow muscular tube, so which was usually measuring about 30 centimeters long. It leads to stomach. So pharynx in the next ಬರುವಂಥ organ ಎಲ್ಲ ನಾವೇನು ತಗೊಳ್ತೀವಿ, esophagus. So esophagus ಎಲ್ಲಿ ತನಕ ಎಕ್ಸ್ಟೆಂಡ್ ಆಗುತ್ತೆ, stomach ತನಕ. It passes through the diaphragm.
ಸೊ ಡಯಾಫ್ರಾಗಮ್ ಅಂದರೆ ಏನು? ದ ಆರ್ಗನಲ್ ದಟ್ ಇಸ್ ಅ ಮಸ್ಕ್ಯುಲಾರ್ ಪಾರ್ಟಿಷನ್ ದಟ್ ಸಪ್ರೇಟ್ಸ್ ದ ಥೊರಾಕ್ಸ್ ಆ್ಯಂಡ್ ಅಬ್ಡೋಮನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈಸೋಫ್ಯಾಜಿಯಲ್ ಸ್ಪಿಂಕ್ಟರ್ ಅಂತ ಬರ್ತಿದ್ದೇವೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಸ್ಟ್ರೋ ಈಸೋಫ್ಯಾಜಿಯಲ್ ಸ್ಪಿಂಕ್ಟರ್. ಏನಿದು ಸ್ಪಿಂಕ್ಟರ್? ಇಟ್ ಇಸ್ ಅ ಮಸಲ್, ರಿಂಗ್ ಆಫ್ ಮಸಲ್ ಅಂತ ಕರಿಬೋದು. ಸೊ ಏನು ಮಾಡುತ್ತೆ? ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಕಂಟ್ರೋಲಿಂಗ್ ದ ಪ್ಯಾಸೇಜ್ ಆಫ್ ಫುಡ್. ಸೊ ಫುಡ್ನ ಪಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಕಂಟ್ರೋಲಿಂಗ್ ಮೆಕ್ಯಾನಿಸಮ್ಸಲ್ಲಿ. ದ ಪೋಸ್ಟೀರಿಯರ್ ರೀಜನ್ ಆಫ್ ಈಸೋಫ್ಯಾಗಸ್ ದರ್ ಈಸ್ ಅ ರಿಂಗ್ ಆಫ್ ಮಸಲ್ ಕಾಲ್ಡ್ ಆಸ್ ಈಸೋಫ್ಯಾಜಿಯಲ್ ಸ್ಪಿಂಕ್ಟರ್. ಸೊ ಪೋಸ್ಟೀರಿಯರ್ ರೀಜನ್ ಈಸೋಫ್ಯಾಗಸಿಂದ ಬರುವಂಥ ಮಸಲ್ನ ನಾವೇನಂತ ಕರಿತೀವಿ? ಈಸೋಫ್ಯಾಜಿಯಲ್ ಸ್ಪಿಂಕ್ಟರ್ ಅಂತ ಕರಿತೀವಿ. ಇಟ್ ಕಂಟ್ರೋಲ್ಸ್ ದ ಓಪನಿಂಗ್ ಆಫ್ ಈಸೋಫ್ಯಾಗಸ್ ಇಂಟು ಸ್ಟಮಕ್. ಈಸೋಫ್ಯಾಗಸ್ಸು ಸ್ಟಮಕ್ ಒಳಗಡೆ ಎಂಟ್ರಿ ಆಗುವಂಥ ಪ್ರೊಸೆಸ್ನ ಕಂಟ್ರೋಲ್ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಈಸೋಫ್ಯಾಜಿಯಲ್ ಸ್ಪಿಂಕ್ಟರ್. ಸೊ ನೆಕ್ಸ್ಟ್ ಒನ್ ಈಸ್ ಸ್ಟಮಕ್. ಸೊ ಸ್ಟಮಕ್, ಇಟ್ ಈಸ್ ದ J-shaped muscular organ. So where it was lying below the diaphragm in the abdominal cavity. So diaphragm ಕೆಳಗಡೆ ಮತ್ತು abdominal cavityಲಿ ಪ್ರೆಸೆನ್ಸ್ ಇರುತ್ತೆ. ಸೊ ದೇರ್ ಆರ್ 3 ಮೇಜರ್ ಪಾರ್ಟ್ಸ್ ಇನ್ ದ ಸ್ಟಮಕ್. ಸ್ಟಮಕಲ್ಲಿ 3 ಮೇಜರ್ ಪಾರ್ಟ್ಸ್ ನೋಡ್ತೀವಿ. ದ ಫಸ್ಟ್ ಒನ್ ಈಸ್ ಕಾರ್ಡಿಯಾಕ್, ಫಂಡಸ್ ವಿಚ್ ಇಸ್ ಕಾಲ್ಡ್ ಫಂಡಿಕ್, ಆ್ಯಂಡ್ ಪೈರೋಲಿಕ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಅ ಸ್ಮಾಲ್ ಇಂಟೆಸ್ಟೈನ್. So which is a long, highly coiled, narrow tube-like structure. It was usually measuring about 7 meters long ಅಂತ ಕೂಡ ಹೇಳ್ತೀವಿ. That is a 2.5 centimeter diameter ಕೂಡ measure ಮಾಡುತ್ತೆ. So here the small intestine, it has been divided into 3 regions, that is duodenum, jejunum and ileum. So first one ಅದರಲ್ಲಿ ನಾವು duodenum ಅಂತ ತಗೊಂಡ್ರೆ it is a first part of small intestine. ಇಲ್ಲೇನು SI ಅಂತ ತೋರಿಸಿದೆ, that is a small intestine. Small intestine in a first partಗೆ ನಾವೇನಂತ ಕರೆದ್ವಿ? duodenum, which was U-shaped in structure. So where the area of digestion, it receives the common duct from bile, that is from liver, and even from pancreatic duct. So duodenum ಆದಮೇಲೆ there is a highly coiled structure which is called as ileum. It opens into an intestine, large intestine. A large intestine ಗೆ ಅದು ಓಪನ್ ಆಗುತ್ತೆ. ಸೊ ileum, it is a region where the absorption, that is a complete absorption, it takes place. So next one, that is a cecum. ಸೊ ಈ ಸ್ಪೆಸಿಫಿಕ್ ರೀಜನ್ನ ನಾವೇನಂತ ಕರಿತೀವಿ? cecum. It is a small blind sac ಅಂತ ಕರಿಬೋದು. Plays a no role in nutrient absorption. It was not taking any role in the nutrient absorption, but it hosts some symbiotic microorganism. So ಇದರಲ್ಲಿ ಕೆಲವೊಂದು symbiotic microorganismಗೆ ಹೋಸ್ಟ್ ಆಗಿ ಆಕ್ಟ್ ಮಾಡುತ್ತೆ. Cecum bears a finger-like outgrowth of unknown function known as vermiform appendix. ಸೊ ಈ cecum ಅಲ್ಲಿ ಇರುವಂಥ ಒಂದು ಫಿಂಗರ್ ಲೈಕ್ ಔಟ್ಗ್ರೋತ್ನ ನಾವೇನಂತ ಕರಿತೀವಿ? ವಿಚ್ ಇಸ್ ಕಾಲ್ಡ್ ಆಸ್ ವರ್ಮಿಫಾರ್ಮ್ ಅಪೆಂಡಿಕ್ಸ್. ಸೊ ನೆಕ್ಸ್ಟ್ ಒನ್ colon, which is called as large intestine ನ ನಾವು colon ಅಂತ ಕರಿತೀವಿ. The colon, based on its arrangement to ascending colon, transverse colon, descending colon ಅಂತ ಕೂಡ ಕರಿತೀವಿ. So next it leads to an, that is an curved organelle called as an sigmoid colon. Next it leads to rectum. So and next it has been eliminated through the anal. So histology of human gut. ಸೊ ಹ್ಯೂಮನ್ ಗಟ್, ದಟ್ ಇಸ್ ಅನ್ ಇಂಟೆಸ್ಟೈನ್ ಇಂದು ಟ್ರಾನ್ಸ್ಫರ್ ಸೆಕ್ಷನ್ ಅಪಿಯರೆನ್ಸ್ ನೋಡಿದಾಗ ನಮಗೆ ಈ ಥರ ಕಾಣಿಸುತ್ತೆ. ದ ಔಟರ್ ಮೋಸ್ಟ್ ಲೇಯರ್ ಆಫ್ ಆನ್ ಇಂಟೆಸ್ಟೈನ್ ವಿಚ್ ಇಸ್ ಕಾಲ್ಡ್ ಆಸ್ ಸೀರೋಸಾ. ಸೊ ಇಟ್ ಇಸ್ ಅನ್ ಔಟರ್ ಮೋಸ್ಟ್ ಲೇಯರ್, ಇಟ್ ಹ್ಯಾಸ್ ಬಿನ್ ಫಾರ್ಮ್ಸ್ ಆಫ್ ಫೈಬ್ರಸ್ ಕೋಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟು ದಟ್ ಇಟ್ ವಾಸ್ ಶೋಯಿಂಗ್ ಆ್ಯನ್ ಇನ್ನರ್ ನೆಕ್ಸ್ಟ್ ಲೇಯರ್ ಕಾಲ್ಡ್ ಆಸ್ ಆನ್ ಮಸ್ಕ್ಯುಲಾರಿಸ್ ಮೇಡ್ ಅಪ್ ಆಫ್ ಸ್ಮೂತ್ ಮಸಲ್ಸ್. ಆ ಸ್ಮೂತ್ ಮಸಲ್ಸು ಇನ್ನರ್ ಸರ್ಕ್ಯುಲರ್ ಲೇಯರ್ ಆಗಿ ಔಟರ್ ಲಾಂಗಿಟ್ಯೂಡನಲ್ ಲೇಯರ್ಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟು ದ ಮಸ್ಕ್ಯುಲಾರಿಸ್ ಇಟ್ ವಾಸ್ ಶೋಯಿಂಗ್ ಆನ್ ಅನದರ್ ಲೇಯರ್ ಕಾಲ್ಡ್ ಆಸ್ ಅನ್ ಸಬ್ಮ್ಯೂಕೋಸಾ, ವೇರ್ ಇಟ್ ಹ್ಯಾಸ್ ಬಿನ್ ಲೂಸ್ ಕನೆಕ್ಟಿವ್ ಟಿಶ್ಯೂ ಲೇಯರ್ ವಿತ್ ಬ್ಲಡ್ ಆ್ಯಂಡ್ ಲಿಂಫ್ ವೆಸಲ್ಸ್. ಇದರಲ್ಲಿ ಬ್ಲಡ್ ಮತ್ತು ಲಿಂಫ್ ವೆಸಲ್ಸ್ ಇರುತ್ತೆ. So next layer to an submucosa which is called as mucosa. It is the innermost layer made up of secretory and absorptive cell. ಸೊ ಅದರಿಂದ ಒಳಗಡೆ ಇರುವಂತಹ ಸ್ಪೇಸ್ನ ವೇರ್ ದ ಡೈಜೆಷನ್ ಪ್ರೋಸೆಸ್ ಅಂದರೆ ಸೆಮಿ ಡೈಜೆಷನ್ ಮೆಕ್ಯಾನಿಸಮ್ಸ್ ಎಲ್ಲ ಅಕರ್ ಆಗುತ್ತೆ. ಆ ಜಾಗನ ನಾವೇನಂತ ಕರಿತೀವಿ? ಲುಮೆನ್. ಸೊ ನೆಕ್ಸ್ಟ್ ಒನ್ ರುಗೆ ಅಂತ ಕರಿತಿದ್ದೀವಿ. ಸೊ ಇಲ್ಲಿ ನಾವು ನೋಡ್ತಿದ್ದೀವಿ ಸ್ಪೆಸಿಫಿಕ್ ರೀಜನ್ ಇನ್ ಆನ್ ಸ್ಟಮಕ್
So where it consisting of a numerous mucosal layer forms an irregular folds in the stomach, which is called as rugae. So next one, villi. So small intestine ಅಲ್ಲಿ ನಾವು finger like projected organs ಅಂತ ನಾವೇನು ಕರಿತೀವಿ, that is called as villi. Mucosal layers forms an finger like, small finger like foldings is called as, in small intestine is called as villi. So ಈ villi ಅಂತ ತಗೊಂಡ್ರೆ it was measuring about 0.5 to 1 mm long. So ಇದು villi ನ ಸ್ಟ್ರಕ್ಚರ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಮೈಕ್ರೋವಿಲ್ಲೈ ಅಂತ ಬರೆದಿದೆ. Each villus has a numerous electron microscopic evaginations called as microvilli. ಈ ವಿಲ್ಲಸ್ ಒಳಗಡೆ ಚಿಕ್ಕದಾಗಿ ಇರುವಂಥ ಸ್ಪೆಸಿಫಿಕ್ ಆಗಿ ಮೈಕ್ರೋಸ್ಕೋಪಿಕ್ ಪ್ರಾಪರ್ಟಿ ತೋರಿಸುವಂಥ ಆರ್ಗನಲ್ನ ಮೈಕ್ರೋವಿಲ್ಲೈ ಅಂತ ಕರಿತೀವಿ. ಬೋತ್ ವಿಲ್ಲೈ ಆ್ಯಂಡ್ ಮೈಕ್ರೋವಿಲ್ಲೈ, ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಫುಡ್. ಸೊ ಏನು ಫುಡ್ ಕಂಪ್ಲೀಟ್ ಡೈಜೆಷನ್ ಆಗಿ ಅಬ್ಸಾರ್ಪ್ಷನ್ ಮೆಕ್ಯಾನಿಸಮ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಅವು ಯಾವ ಆರ್ಗನಲ್ಸು, ವಿಲ್ಲೈ ಮತ್ತು microvilli that was present in a small intestine. ಸೊ ಈಗ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವ್ಯಾವ ಆರ್ಗನಲ್ಸ್ ಅಂತ ನೋಡಿದ್ರಿ. ಸೊ ನೆಕ್ಸ್ಟ್ ಒಂದು ಡೈಜೆಷನ್ಗೆ ಎಸೆನ್ಷಿಯಲ್ ಆಗಿ ಇನ್ವಾಲ್ವ್ ಆಗಿರುವಂತಹ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಸೊ ಯಾವ್ಯಾವ ಡೈಜೆಸ್ಟಿವ್ ಗ್ಲ್ಯಾಂಡ್ ಇದೆ? ಫಸ್ಟ್ ಒನ್ ದಟ್ ಈಸ್ ಆ್ಯನ್ ಸಲೈವರಿ ಗ್ಲ್ಯಾಂಡ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸಲೈವರಿ ಗ್ಲ್ಯಾಂಡ್. ಸೊ ನೆಕ್ಸ್ಟ್ ಒನ್ ಪ್ಯಾಂಕ್ರಿಯಾಸ್. ದಿಸ್ ಇಸ್ ಅ ಡಯಾಗ್ರಾಮ್ ಆಫ್ ಆನ್ ಪ್ಯಾಂಕ್ರಿಯಾಸ್. Third one is liver. This is liver. Gastric gland. This is a gastric gland. Intestinal gland. This is a intestinal. Next one, digestive enzyme. Digestion ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಸ್ಪೆಸಿಫಿಕ್ ಆಗಿ ಕೆಟಾಲಿಟಿಕ್ ಮೆಕ್ಯಾನಿಸಮ್ಸ್ನ ಇನ್ಕ್ರೀಸ್ ಮಾಡುವಂಥ ಮಾಲಿಕ್ಯೂಲ್ಸ್ ಯಾವಾಗಿರ್ತವೆ? enzymes ಅಂತ ಕರಿತೀವಿ. ಸೊ enzymes, it has been abbreviated along with the term called as an ASE. ಹೌದಲ್ವಾ? ಸೊ ಹಂಗಾಗಿ ಅದನ್ನು ತೋರಿಸುತ್ತೆ. ಸೊ ಇಲ್ಲಿ ಹೈಡ್ರೋಲೈಸಿಸ್ ಅಂತ ಬರೆದಿದೆ. ದ ಗ್ರೂಪ್ ಆಫ್ ಎನ್ಸೈಮ್ ರಿಲೀಸ್ಡ್ ಫ್ರಮ್ ದ ಸೆಲ್. ಡೈಜೆಸ್ಟಿವ್ ಸಿಸ್ಟಮ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ದ ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ಇನ್ ಹ್ಯೂಮನ್ ಅಂತ ಕರಿತಿದ್ದೀವಿ. ಸೊ ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೆಲ್ಪ್ ಮಾಡುವಂತಹ ಎನ್ಸೈಮ್ಸ್ಗಳು. ಫಸ್ಟ್ ಒನ್ ಕಾರ್ಬೋಹೈಡ್ರೇಟ್ಸ್, ನೇಮ್ ಹೇಳ್ತಿದೆ. ಸೊ ದೀಸ್ ಆರ್ ದ ಎನ್ಸೈಮ್ಸ್ ದಟ್ ದ ಹೆಲ್ಪ್ಫುಲ್ ಫಾರ್ ದ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥವು ಎಕ್ಸಾಂಪಲ್ ತೊಗೊಂಡ್ರೆ ಟೈಲಿನ್, ಮಾಲ್ಟೋಸ್ ಎಕ್ಸೆಟ್ರಾ. ದರ್ ಇಸ್ ಅ ಮಾಲ್ಟೇಸ್. ಸೊ ನೆಕ್ಸ್ಟ್ ಒನ್ ಪ್ರೋಟಿಯೇಸ್ ಅಂತ ಬರ್ತಿದ್ದೀವಿ. ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಡೈಜೆಷನ್ ಆಫ್ ಪ್ರೋಟೀನ್. ಅಮೈನೋಪೆಪ್ಟಿಡೇಸ್, ಡೈಪೆಪ್ಟಿಡೇಸ್. ಇನ್ನೊಂದು ಲಿಪಿಡ್ನ ಡೈಜೆಷನ್ ಮಾಡೋದು ಲಿಪೇಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಸಲೈವರಿ ಗ್ಲ್ಯಾಂಡ್. ಫಸ್ಟ್ ತೊಗೊಂಡೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮೇಜರ್ ರೋಲ್ ಆಗಿ ಮೌತಲ್ಲೇ ಆ್ಯಕ್ಟ್ ಮಾಡುವಂಥವನ್ನ ಸಲೈವರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ದ ಸಲೈವರಿ ಗ್ಲ್ಯಾಂಡ್ ಹೆಲ್ಪ್ಫುಲ್ ಫಾರ್ ಸೆಕ್ರೇಷನ್ ಆಫ್ ಸಲೈವಾ ದಟ್ ವಾಸ್ ಫೌಂಡ್ ಇನ್ ದ ಬಕಲ್ ಕ್ಯಾವಿಟಿ. ಸೊ ಎಲ್ಲಿ ಲೊಕೇಟ್ ಆಗಿರುತ್ತೆ ಅದು? ಬಕಲ್ ಕ್ಯಾವಿಟಿ. ಸೊ ದೆರ್ ಆರ್ 3 pairs ಆಫ್ ಸಲೈವರಿ ಗ್ಲ್ಯಾಂಡ್ಸ್. ಇದರಲ್ಲಿ 3 pairs ಇದೆ. ದ ಫಸ್ಟ್ ಒನ್ ಈಸ್ ಪ್ಯಾರೋಟಿಡ್ ವಿಚ್ ವಾಸ್ ಲಾರ್ಜೆಸ್ಟ್. ಇಯರ್ ಲೋಬ್ ಅಂತ ನಾವೇನು ಕರಿತೀವಿ, ನಮ್ಮ ಇಯರ್ ಲೋಬಿನ ಕೆಳಗಡೆಗೆ ಈ ಪ್ಯಾರೋಟಿಡ್ ಗ್ಲ್ಯಾಂಡು ಪ್ರೆಸೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಸಬ್ಲಿಂಗ್ವಲ್. ದಿಸ್ ಇಸ್ ಆನ್ ಸಬ್ಲಿಂಗ್ವಲ್. ದಿಸ್ ಇಸ್ ಆನ್ ಸಬ್ ಮ್ಯಾಕ್ಸಿಲರಿ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಬ್ ಮ್ಯಾಂಡಿಬ್ಯುಲಾರ್ ಅಂತ ಕೂಡ ಕರಿತಿದ್ದೀವಿ. ಸೊ ನೆಕ್ಸ್ಟ್ ಒನ್ ಸಲೈವಾ. So it has been derived from the blood plasma, so where it secretes nearly 1.5 liters of saliva per day. So ಒಂದು ದಿನಕ್ಕೆ 1.5 liters of saliva secretion ಆಗುತ್ತೆ, which was slightly alkaline in nature. It contained water and electrolytes, even mucin, ptyalin, lysozyme and inorganic salts. The ptyalin helpful for the digestion of starch into maltose. ಸೊ ಇಲ್ಲಿ ಟೈಲಿನ್ ಅನ್ನುವಂಥ ಎನ್ಸೈಮ್ನ ಏನು ಹೆಲ್ಪ್ ಮಾಡುತ್ತೆ? ಸ್ಟಾರ್ಚ್ ಇಂಟು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಡೈಜೆಸ್ಟಿವ್ ಗ್ಲ್ಯಾಂಡ್ ದಟ್ ಈಸ್ ಕಾಲ್ಡ್ ಲಿವರ್, which is also an largest gland in the human body. So it weighs about 1.5 kg in adult. So and it was a bilobed. It secretes bile juice. ಸೊ ಲಿವರ್ದು ಟ್ರಾನ್ಸ್ಫರ್ ಸೆಕ್ಷನ್ ಅಪಿಯರೆನ್ಸ್ ತೊಗೊಂಡ್ರೆ ಈ ಥರ ನಮಗೆ ಕಾಣಿಸುತ್ತೆ. So here it is each lobe is separated into a numerous tiny lobes called as hepatic lobes. ಇದನ್ನು ನಾವೇನಂತ ಕರಿತೀವಿ? hepatic lobes, which are the functional units. The lobe is formed by the numerous cells called as hepatic cells.
which is helpful for the secretion of hepatic bile juice, that is called hepatic cells, that is helpful for the secretion of bile juice. So each lobe is covered by a thin connective tissue sheath called as Glisson capsule. ಈ ಸುತ್ತ ಕವರ್ ಆಗಿರುವಂಥದ್ದನ್ನು ನಾವೇನಂತ ಕರಿತೀವಿ, ಗ್ಲಿಸನ್ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. So the composition that has been secreted in the liver, there is a bile juice where it has been stored and concentrated in a thin muscular sac called as gallbladder. So ಈ gallbladder ಅಲ್ಲಿ ಏನಾಗುತ್ತೆ, bile juice secrete ಆಗುತ್ತೆ. The capacity that is about 40 to 60 ml. So where absent in whale and its horses, rats ಮತ್ತು ಎಕ್ಸೆಟ್ರಾ ಈ ಕೆಲವೊಂದು ಆರ್ಗಾನಿಸಮ್ಸ್ ಅಲ್ಲಿ ಈ gallbladder's composition absent ಇರುತ್ತೆ. So next one, bile juice. So what is the property of an bile juice ಅಂತ ತಗೊಂಡ್ರೆ, it was usually golden yellow or greenish fluid ಅಂತ ಕರಿತೀವಿ, which was showing an alkaline nature. So the bile pigments, ಸೊ ಇದರಲ್ಲಿರುವಂತಹ bile pigments ಯಾವುವು ಅಂದರೆ biliverdin and bilirubin ಅಂತ ಕರಿತೀವಿ. ಸೊ bile ಜ್ಯೂಸಲ್ಲಿ bile salts ಅಂತ ಇರುತ್ತೆ, ದಟ್ ಈಸ್ ಆ್ಯಂಡ್ ಸೋಡಿಯಂ ಗ್ಲೈಕೋಕೋಲೇಟ್, ಸೋಡಿಯಂ ಟೌರೋಕೋಲೇಟ್ ಅನ್ನುವಂತಹ ಎರಡು ಸಾಲ್ಟ್ಸ್ಗಳನ್ನ ನಾವು ನೋಡಬಹುದು. So next to cholesterol, phospholipids, bile salts play a very important role in emulsification of fat. So ನಾವು ಕನ್ಸ್ಯೂಮ್ ಮಾಡಿರುವಂತಹ ಫ್ಯಾಟ್ನ ಎಮಲ್ಸಿಫಿಕೇಷನ್ ಅಂದರೆ ಸಿಂಪಲ್ ಡ್ರಾಪ್ಲೆಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಈ bile ಜ್ಯೂಸ್ ಹೆಲ್ಪ್ ಮಾಡುತ್ತೆ ಡೈಜೆಷನಲ್ಲಿ. ಸೊ ನೆಕ್ಸ್ಟ್ ಒನ್, ಗಾಲ್ ಬ್ಲಾಡರ್ದು ಫಂಕ್ಷನಲ್ ಪ್ರಾಪರ್ಟಿ ತೊಗೊಂಡ್ರೆ, ಅದ್ರದ್ದು ಮೆಕ್ಯಾನಿಸಮ್ ತೊಗೊಂಡ್ರೆ, ದ ಬೈಲ್ ಡಕ್ಟ್ ಆ್ಯಂಡ್ ದ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಓಪನ್ ಟುಗೆದರ್ ಇನ್ ಟು ದ ಡ್ಯುಯಾಡಿನಮ್ as common hepatopancreatic duct, so which is guarded by a sphincter called as sphincter of Oddi. Isli sphincter of Oddi, it is an organelle which is helpful for controlling the mechanism opening of an both the bile duct ಬರೋದು ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಡಕ್ಟ್ ಕಾಮನ್ ಓಪನಿಂಗ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದರೆ ಸ್ಪಿಂಕ್ಟರ್ ಆಫ್ ಓಡಿ ಅಂತ ಕರಿತೀವಿ. So another organelle that is called pancreas. So that has been located between stomach and duodenum. So it is the largest, second largest gland anta karitivi. It is also called heterocrine or mixed gland anta karitivi, yakandre which functions both as hexocrine and endocrine gland. So pancreatic duct open into the duodenum along with the bile duct. ಸೊ ಬೈಲ್ ಡಕ್ಟ್ ಜೊತೆಗೇನೆ ಪ್ಯಾಂಕ್ರಿಯಾಟಿಕ್ ಡಕ್ಟು ಡ್ಯುಯಾಡಿನಮ್ಗೆ ಎಂಟ್ರಿ ಆಗುತ್ತೆ. ಸೊ ಇಟ್ ಸೆಕ್ರೀಟ್ಸ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ದಟ್ ಈಸ್ ನೆಸಸರಿ ಫಾರ್ ಡೈಜೆಷನ್, ಸೊ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಇನ್ ಟು ಡ್ಯುಯಾಡಿನಮ್. ಸೊ ನೆಕ್ಸ್ಟ್ ಒನ್, ದರ್ ಇಸ್ ಅ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ವಿಚ್ ವಾಸ್ ಆಲ್ಕಲೈನ್ ಇನ್ ನೇಚರ್. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಏನೇನು ಕಂಪೋಸಿಷನ್ ಇರುತ್ತೆ ಅಂದರೆ ಟ್ರಿಪ್ಸಿನೋಜನ್, ಕೈಮೋಟ್ರಿಪ್ಸಿನೋಜನ್, ಪ್ರೋಕಾರ್ಬಾಕ್ಸಿ ಪೆಪ್ಟಿಡೇಸ್, ಇಲ್ಲಿ ಕಾರ್ಬಾಕ್ಸಿ ಪೆಪ್ಟಿಡೇಸ್ ಅದು, ಅಮೈಲಾಪ್ಸಿನ್, ಸ್ಟಿಯಾಪ್ಸಿನ್. ಸೊ ಇದನ್ನು ನಾವು ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಅಂತ ಕೂಡ ಕರಿತೀವಿ. ಸೊ ಅನದರ್ ಒನ್ ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್, ನ್ಯೂಕ್ಲಿಕ್ ಆಸಿಡ್ ಡೈಜೆಸ್ಟಿಂಗ್ ಎನ್ಸೈಮ್ಸ್. ಸೊ ನೆಕ್ಸ್ಟ್ ಒನ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಂತ ಕರಿತಿದ್ದೀವಿ, ಫೌಂಡ್ ಆನ್ ದ ವಾಲ್ ಆಫ್ ಸ್ಟೊಮಕ್. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಲ್ಲಿರುತ್ತೆ ಸ್ಟೊಮಕ್ಕಿನ ವಾಲ್ಸಲ್ಲಿ. ಸೊ ದೇರ್ ಆರ್ 3 ಕೈಂಡ್ಸ್, ಇದರಲ್ಲಿ 3 ಕೈಂಡ್ಸ್ ಆಫ್ ಸೆಲ್ಸ್ಗಳನ್ನ ನೋಡ್ಬೋದು. ದ ಫಸ್ಟ್ ಒನ್ ಈಸ್ ಮ್ಯೂಕಸ್ ಸೆಲ್ಸ್, ಇಲ್ಲಿ ಕಾಣ್ ತೋರಿಸ್ತೀವಿ, ದಟ್ ಇಸ್ ಅ ಮ್ಯೂಕಸ್ ಸೆಲ್. ಸೊ ನೆಕ್ಸ್ಟ್ ಒನ್ ಚೀಫ್ ಸೆಲ್ಸ್, ಅದನ್ನು ನಾವು ಝೈಮೋಜನ್ ಸೆಲ್ಸ್ ಅಂತ ಕರಿತೀವಿ. ಸೊ ಅನದರ್ ಒನ್ ಆಕ್ಸಾಂಟಿಕ್ ಸೆಲ್ ಆರ್ ಪೆರೈಟಲ್ ಸೆಲ್ಸ್ ಅಂತ ಹೇಳ್ಬೋದು. ಸೊ ಹಿಯರ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಇನ್ನೊಂದು ಸತಿ ತೋರಿಸಿದ್ದೀವಿ. ಸ್ಟೊಮಕ್ ರೀಜನ್ಸಲ್ಲಿ ಈ ಲೇಯರ್ನಲ್ಲಿ ನಾವು ಗ್ಲ್ಯಾಂಡ್ ಅಪಿಯರೆನ್ಸ್ನ ನೋಡ್ಬೋದು, ವಿಚ್ ಕನ್ಸಿಸ್ಟಿಂಗ್ ಆಫ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಲೈಕ್ ಮ್ಯೂಕಸ್, ಪೆರೈಟಲ್ ಆ್ಯಂಡ್ ಚೀಫ್ ಸೆಲ್ಸ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಗ್ಯಾಸ್ಟ್ರಿಕ್ ಸೆಕ್ರೇಷನ್? ಈ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಏನೇನು ಫಂಕ್ಷನ್ ಮಾಡುತ್ತೆ? ಮ್ಯೂಕಸ್ ಸೆಲ್ಸ್ನ ನಾವೇನಂತ ಕರಿತೀವಿ, ಗಾಬ್ಲೆಟ್ ಸೆಲ್ಸ್ ಅಂತ ಕೂಡ ಕರಿಬೋದು, ವಿಚ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಸೆಕ್ರೇಷನ್ ಆಫ್ ಮ್ಯೂಕಸ್. So next one, oxantic cell or parietal cell, they involved in the secretion of HCl. HCl secretion ಗೆ help ಮಾಡುತ್ತೆ. So it is a factor essential for absorption of vitamin B12. So another one, that is a chief cells or zymogen cells, they involved in the secretion of enzymes such as pepsin, renin, lipase, etc. ಸೊ HCl, ಸೊ ಸ್ಟೊಮಕಲ್ಲಿ ಸ್ಪೆಸಿಫಿಕ್ ಆಗಿ ಇನ್ನೊಂದು ಸೆಕ್ರೇಟ್ ಆಗೋದೇ ಅದು HCl ಅಂತ ಕರಿತೀವಿ. ಸೊ ಇಟ್ ಇನ್ಆಕ್ಟಿವೇಟ್ ದ ಸೆಕ್ರೇಷನ್ ಆಫ್ ಸಲೈವರಿ ಅಮೈಲೇಸ್, ಇಟ್ ಕಿಲ್ಸ್ ದ ಮೈಕ್ರೋ ಆರ್ಗ್ಯಾನಿಸಮ್. ಮೇಜರ್ ರೋಲ್ ಆಫ್ HCl ಏನು ಸ್ಟೊಮಕಲ್ಲಿ ಅಂತ ತಗೊಂಡ್ರೆ ಇದನ್ನು ಹೇಳ್ಬೋದು. ಲೋವರ್ಸ್ ದ pH ಆಫ್ ಆನ್ ಸ್ಟೊಮಕ್,
It activates the proenzyme pepsinogen to active pepsin. ಸೊ ನೆಕ್ಸ್ಟ್ ಒನ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಬರೆದಿದ್ದೇವೆ. ಸೊ ಈ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸಲ್ಲಿ ಫಸ್ಟ್ ಸಿಂಪಲ್ ಟ್ಯೂಬ್ಯುಲರ್ ಗ್ಲ್ಯಾಂಡ್ಸ್ ಫೌಂಡ್ ಥ್ರೂಔಟ್ ದ ಸ್ಮಾಲ್ ಇಂಟೆಸ್ಟೈನ್, ದಟ್ ಈಸ್ ಕಾಲ್ಡ್ ಇಂಟೆಸ್ಟೈನಲ್ ಗ್ಲ್ಯಾಂಡ್. ದೇರ್ ಆರ್ ಆಫ್ ಟೂ ಟೈಪ್ಸ್, ಇದರಲ್ಲಿ ಎರಡು ಟೈಪ್ಸ್, ಕ್ರಿಪ್ಟ್ಸ್ ಆಫ್ ಲಿಬರ್ಕನ್ ಆ್ಯಂಡ್ ಗ್ಲ್ಯಾಂಡ್ಸ್ ಆಫ್ ಬ್ರೂನರ್ ಅಂತ ಕರಿತೀವಿ. ಸೊ ಕ್ರಿಪ್ಟ್ಸ್ ಆಫ್ ಲಿಬರ್ಕನ್ ನೋಡಿದ್ರೆ, ಸೊ ವಿಚ್ ಹ್ಯಾಸ್ ಬಿನ್ ಎಕ್ಸ್ಟರ್ನಲಿ ಕನ್ಸಿಸ್ಟಿಂಗ್ ಆಫ್ ಗಾಬ್ಲೆಟ್ ಸೆಲ್ ದಟ್ ಸೆಕ್ರೇಟ್ಸ್ ದ ಮ್ಯೂಕಸ್, Paneth cells which is helpful for secreting an enzymes. ಸೊ ಇದನ್ನು ನಾವು ಕ್ರಿಪ್ಟ್ಸ್ ಆಫ್ ಲಿಬರ್ಕನ್ ಅಂತ ಕರಿಬೋದು. ಸೊ ಇದರಲ್ಲಿ ಮೆನಿ ಸರ್ಫೇಸ್ ಏರಿಯಾ ಆಫ್ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಟ್ರ್ಯಾಕ್ಟ್ ಆರ್ ಲೈನ್ಡ್ ಬೈ ದ ಎವಾಗಿನೇಷನ್ಸ್ ಆಫ್ ಎಪಿಥೀಲಿಯಮ್ into submucosa similar to pits. These pits of the intestine are called as crypts of Lebankan ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಟೆಸ್ಟೈನಲ್ ಜ್ಯೂಸ್, ದೇ ಆರ್ ಕಾಲ್ಡ್ ಆಸ್ ಸೂಕಸ್ ಎಂಟರಿಕಸ್ ಅಂತ ಕರಿಬೋದು. ದ ಕಲೆಕ್ಟಿವ್ ಸೆಕ್ರೇಷನ್ ಆಫ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಇಸ್ ಕಾಲ್ಡ್ ಆಸ್ ಸೂಕಸ್ ಎಂಟರಿಕಸ್. ಸೊ ವಿಚ್ ವಾಸ್ ಆಲ್ಕಲೈನ್ ಇನ್ ನೇಚರ್. ದೇ ಕಂಟೈನ್ಸ್ ದ ಎನ್ಸೈಮ್ಸ್, ಮ್ಯೂಕಸ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್. ಸೊ ಇದರಲ್ಲಿ ಯಾವ್ಯಾವ ಎನ್ಸೈಮ್ಸ್ ಅಂತ ತೊಗೊಂಡ್ರೆ, ಪ್ರೋಟಿಯೇಸ್, ಎಕ್ಸಾಂಪಲ್ ಅಮೈನೋಪೆಪ್ಟಿಡೇಸ್ ಆ್ಯಂಡ್ ಡೈಪೆಪ್ಟಿಡೇಸ್, ಅಮೈಲೇಸ್, ಮಾಲ್ಟೇಸು, ಐಸೋಮಾಲ್ಟೇಸ್, ಲ್ಯಾಕ್ಟೇಸ್, ಸುಕ್ರೇಸ್, ಇನ್ನೊಂದು ಲಿಪೇಸ್, ಎಂಟಿರೋಕೈನೇಸ್. ಸೊ ನೆಕ್ಸ್ಟ್ ಒನ್ ಡೈಜೆಷನ್. ಸೊ digestion, it involves the teeth and tongue with the help of saliva. It masticate and mix up the food into bolus. So next, the bolus is conveyed to pharynx and then to esophagus by swallowing or deglutition. ಸೊ ಟೀತ್ ಮತ್ತು ಟಂಗಿನ ಹೆಲ್ಪ್ ಮೂಲಕ ಮತ್ತು ಸಲೈವಾ ಹೆಲ್ಪ್ ಮೂಲಕ ಏನು ಫುಡ್ಡು ಮೌತಲ್ಲಿ ಮ್ಯಾಸ್ಟಿಕೇಟ್ ಆಗುತ್ತೆ. ಸೊ ದಟ್ ಮಿಕ್ಸ್ಡ್ ಅಪ್ ಆಫ್ ಫುಡ್ ಈಸ್ ಕಾಲ್ಡ್ ಆಸ್ ಬೋಲಸ್ ಅಂತ ಕರಿತೀವಿ. ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಈಸಿ ಸ್ವಾಲೋಯಿಂಗ್ ಆರ್ ಡಿಗ್ಲುಟೇಷನ್ ಬೈ ದ ಈಸೋಫ್ಯಾಗಸ್ ಥ್ರೂ ದ ಫ್ಯಾರಿಂಗ್ಸ್. ಸೊ ನೆಕ್ಸ್ಟ್ ಒನ್ ಡೈಜೆಷನಲ್ಲಿ, ದ ಸ್ಟೊಮಕ್ ಸ್ಟೋರ್ಸ್ ದ ಫುಡ್ ಫಾರ್ 4 to 5 hours. The food mixed thoroughly with acidic gastric juice to form paste that is called chyme. ಸೊ ಸ್ಟೊಮಕ್ಕಲ್ಲಿ ಏನು ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಕಂಬೈಂಡ್ ಆಗುತ್ತೆ, ಆ ಫುಡ್ಡನ್ನು ನಾವೇನಂತ ಕರಿತೀವಿ, ಖೈವ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ಆ್ಯನ್ ಕಾರ್ಬೋಹೈಡ್ರೇಟ್ ಡೈಜೆಷನ್. ಡೈಜೆಷನ್ ಪ್ರೋಸೆಸ್ಸಲ್ಲಿ ಏನೇನು ಮೆಕ್ಯಾನಿಸಮ್ಸ್ ಅಂತ ತೊಗೊಂಡ್ರೆ, ಫುಡ್ಡಲ್ಲಿ ನಾವು ಕನ್ಸಂಪ್ಷನ್ ಮಾಡೋ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಲಿಪಿಡ್ಸು, ಪ್ರೋಟೀನ್ಸ್ ಯಾವ ಥರ ಡೈಜೆಷನ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಫಸ್ಟ್ ಒನ್ ಕಾರ್ಬೋಹೈಡ್ರೇಟ್ ಡೈಜೆಷನ್. ಸೊ ಹಿಯರ್ ಫಸ್ಟ್ ಡೈಜೆಷನ್ ಮೆಕ್ಯಾನಿಸಮ್ ಎಲ್ಲಪ್ಪ ಆಗೋದು ಮೌತಲ್ಲಿ, ದಟ್ ಈಸ್ ಇನ್ ಅ ಬಕಲ್ ಕ್ಯಾವಿಟಿ. ಸೊ ವೇರ್ ದ ಕಾರ್ಬೋಹೈಡ್ರೇಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಬೈ ದ ಹೆಲ್ಪ್ ಆಫ್ salivary amylase, it converted into maltose. Next, whereas in stomach, so due to the absence of an amylase, ಸೊ ಕಾರ್ಬೋಹೈಡ್ರೇಟ್ಸ್ ಎನ್ಸೈಮ್ಸ್ಗಳು ಕಾರ್ಬೋಹೈಡ್ರೇಟ್ನ ಬ್ರೇಕ್ ಡೌನ್ ಮಾಡುವಂಥ ಎನ್ಸೈಮ್ಸ್ ಇಲ್ಲಿ ಆಬ್ಸೆಂಟ್ ಇರೋದ್ರಿಂದ, ಸೊ ದರ್ ಈಸ್ ನೋ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಕರ್ಸ್ ಇನ್ ದ ಸ್ಟಮಕ್. Whereas in small intestine, the complete digestion of carbohydrate it occurs. So ಅದರಲ್ಲಿನ ಫಸ್ಟ್ ಸ್ಟಾರ್ಚ್ ಬೈ ದ ಹೆಲ್ಪ್ ಆಫ್ ಆನ್ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಇಟ್ ಕನ್ವರ್ಟೆಡ್ ಟು ಮಾಲ್ಟೋಸ್. ಮಾಲ್ಟೋಸು, ಲ್ಯಾಕ್ಟೋಸು ಮತ್ತು ಸುಕ್ರೋಸ್ ಅಂತ ತೊಗೊಂಡ್ರೆ ಬೈ ದ ಹೆಲ್ಪ್ ಆಫ್ ಸ್ಪೆಸಿಫಿಕ್ ಎನ್ಸೈಮ್ ಮಾಲ್ಟೇಸ್, ಲ್ಯಾಕ್ಟೇಸ್ ಮತ್ತು ಸುಕ್ರೇಸ್ ಎನ್ಸೈಮ್ ಮೂಲಕ ಮಾಲ್ಟೇಸ್ ಕನ್ವರ್ಟೆಡ್ ಇಂಟು ಗ್ಲುಕೋಸ್ ಪ್ಲಸ್ ಗ್ಲುಕೋಸ್, whereas lactose converted into glucose plus galactose, sucrose into glucose plus fructose. So next one, protein digestion anta tagondre. So whereas in buccal cavity, no protein digestion it occurs. Whereas in stomach, the pepsinogen converted into pepsin by the action of HCl. Whereas the protein converted into peptones and proteases by the help of pepsin. ಸೊ ಸ್ಮಾಲ್ ಇಂಟೆಸ್ಟೈನ್ ಅಂತ ಸ್ಪೆಸಿಫಿಕ್ ಆಗಿ ತೊಗೊಂಡಾಗ ಇಲ್ಲಿ ಟ್ರಿಪ್ಸಿನೋಜನ್ ಇದ್ದಿದ್ದು ಟ್ರಿಪ್ಸಿನ್ ಆಗಿ ಫಸ್ಟ್ ಕನ್ವರ್ಟ್ ಆಗಬೇಕು ಬೈ ದ ಹೆಲ್ಪ್ ಆಫ್ ಎಂಟಿರೋಕೈನೇಸ್. ಸೊ ಅದಾದಮೇಲೆ ಈ ಟ್ರಿಪ್ಸಿನ್ನ ಆ್ಯಕ್ಟಿವಿಟಿ ಬೇಸಿಸ್ ಮೇಲೆ ಕೈಮೋಟ್ರಿಪ್ಸಿನೋಜನ್ ಕನ್ವರ್ಟ್ ಇಂಟು ಕೈಮೋಟ್ರಿಪ್ಸಿನ್, ಪ್ರೋಕಾರ್ಬಾಕ್ಸಿಪೆಪ್ಟಿಡೇಸ್ ಕನ್ವರ್ಟ್ ಇಂಟು ಕಾರ್ಬಾಕ್ಸಿಪೆಪ್ಟಿಡೇಸ್. ಸೊ ಈ ಕಾಂಪೋಸಿಷನ್ ಏನಾಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೋಟೀನ್, ಪೆಪ್ಟೋನ್ಸ್, ಪ್ರೋಟಿಯೇಸ್ ಇರೋದು, trypsin or chymotrypsin, procarboxypeptidase, they convert into dipeptides. E dipeptides, so by the help of dipeptidase it convert into amino acids. ಸೊ ಇಲ್ಲಿ ನಾವು ನೋಡ್ಬೋದು ಪೆಪ್ಟೋನ್ಸ್ ಅಂದರೆ ಲಾರ್ಜ್ ಪೆಪ್ಟೈಡ್ಸ್ ಅಂತ ಕರಿತೀವಿ, ಪ್ರೋಟಿಯೋಸಸ್ ಅಂದರೆ ಸ್ಮಾಲರ್ ಪೆಪ್ಟೈಡ್ಸ್. ಸೊ ನೆಕ್ಸ್ಟ್ there is a fat digestion. So in buccal cavity there is a
ನೋ ಪ್ರೋಟೀನ್ ಡೈಜೆಷನ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಲಿಂಗ್ಯುಲ್ ಲಿಪೇಸ್ ಅಂತ ಏನು ಕರಿತೀವಿ ಅದ್ರ ಬೇಸಿಸ್ ಮೇಲೆ ಸ್ವಲ್ಪ ಮಟ್ಟಿಗೆ ಲಿಪಿಡ್ ಡೈಜೆಷನು ಬಕಲ್ ಕ್ಯಾವಿಟಿಲಿ ಅಕ್ಕರಾಗುತ್ತೆ. ಬಟ್ ಇಲ್ಲಿ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಸ್ಟಮಕ್. ಸೊ ಸ್ಟಮಕ್ಕಲ್ಲಿ ಬೈ ದ ಹೆಲ್ಪ್ ಆಫ್ ಗ್ಯಾಸ್ಟ್ರಿಕ್ ಲಿಪೇಸ್ ಹೈಡ್ರೋಲೈಸಸ್ ಓನ್ಲಿ ಅ ಸ್ಮಾಲ್ ಅಮೌಂಟ್ ಆಫ್ ಫ್ಯಾಟ್. Whereas in small intestine, fat by the help of bile juice, where it has been emulsified into fine droplets, that is a fat droplets. Our fat by the help of pancreatic lipase, diglycerides, monoglycerides agi conversion agutte. The simply they are available in the form of fatty acids and glycerol. Nucleic acid digestion anta bardidave. So in small intestine, so whereas the nucleic acid converted into nucleotides, then into nucleosides, then into sugar and bases. So the end products of digestion anta tagondre complete naವೇನು ಫುಡ್ ಕನ್ಸಂಪ್ಷನ್ ಮಾಡ್ತೀವಿ ಅದ್ರದ್ದು ಎಂಡ್ ಪ್ರಾಡಕ್ಟ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ತಗೊಂಡ್ರೆ ಕಾರ್ಬೋಹೈಡ್ರೇಟ್ಸಲ್ಲಿ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್ ಫಾರ್ಮಲ್ಲಿ ಆದರೆ ಪ್ರೋಟೀನ್ಸಲ್ಲಿ ಅಮೈನೋ ಆ್ಯಸಿಡ್ಸ್, ಫ್ಯಾಟ್ಸಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. Digestion ಒಳಗಡೆ complete digestion of food takes place in the duodenum. The fully digested food is semi-fluid in nature and is known as chyle. ಅದೇ ಫುಡ್ಡು ಡ್ಯುಯಾಡಿನಮಿಗೆ ಬಂದಮೇಲೆ ನಾವು ಆರ್ಗನಲ್ನ ನಾವೇನಂತ ಕರಿತೀವಿ, ಫುಡ್ ಕಂಪೋಸಿಷನ್ನ ಖೈಲ್ ಅಂತ ಕರಿತೀವಿ. ಸೊ ದ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್. ಸೊ ದ ಅಬ್ಸಾರ್ಪ್ಷನ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ದ ಎಂಡ್ ಪ್ರಾಡಕ್ಟ್ ಆಫ್ ಡೈಜೆಷನ್ ಪಾಸ್ ಥ್ರೂ ದ ಇಂಟೆಸ್ಟೈನಲ್ mucosa. So where transported through the intestinal mucosa into the blood or lymph. Complete absorption ಆಗಿರುವಂಥ ಡೈಜೆಸ್ಟ್ ಆಗಿರೋ ಫುಡ್ಡು ಏನಾಗುತ್ತೆ, ಮ್ಯೂಕೋಸಲ್ಲಿ ಇಂಟೆಸ್ಟೈನ್ ಒಳಗಡೆ ಮ್ಯೂಕೋಸಲ್ಲಿ ಕಂಪೋಸಿಷನ್ಸ್ ಇರುತ್ತಲ್ವ ಅದ್ರ ಮೂಲಕ ಬ್ಲಡ್ ಮತ್ತು ಲಿಂಫಿನ ಹೆಲ್ಪ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ದ ಎಂಡ್ ಪ್ರಾಡಕ್ಟ್ ಆಫ್ ಡೈಜೆಷನ್ ಆರ್ ಅಬ್ಸಾರ್ಬ್ಡ್ ಇನ್ ದ ಜುಜ್ನಮ್ ಆ್ಯಂಡ್ ಈಲಿಯಮ್ ರೀಜನ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಸೊ ಅಬ್ಸಾರ್ಪ್ಷನ್ ಈಸ್ ಕ್ಯಾರಿಡ್ ಔಟ್. ಈ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಯಾವ್ಯಾವ ಪ್ರೋಸೆಸ್ಸಿಂದ ಆಗುತ್ತೆ ಅಂದರೆ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, facilitated and active transport. So large intestine. So there is no significant digestive activity occurs in the large intestine, but the main function of digestive system, large intestine anta tagondre absorption of water, minerals and certain drugs anta karitivi, secretion of mucus which helps in adhering the waste. ಸೊ ನೆಕ್ಸ್ಟ್ ಕಂಪ್ಲೀಟ್ ಒಂದು ಡೈಜೆಷನ್ ಆಯಿತು, ಅಬ್ಸಾರ್ಪ್ಷನ್ ಆಯಿತು, ಅದಾದಮೇಲೆ ಅನ್ಡೈಜೆಸ್ಟೆಡ್ ಫುಡ್ ಏನಾಗಬೇಕು, ಎಲಿಮಿನೇಟ್ ಆಗಬೇಕು ಬೈ ಪ್ರೋಸೆಸ್ ಕಾಲ್ಡ್ ಆಸ್ ಎಜೇಷನ್. ದ ಎಜೇಷನ್ ಆಫ್ ಫೀಕಸ್ ಟು ದ ಔಟ್ಸೈಡ್ ಥ್ರೂ ದ ಏನಲ್ opening, that is called defecation, is a voluntary process and is carried out by a mass peristaltic movement. So let us discuss about some of the disorders in digestive system anta tagondre. So even the infection of an digestive system, it has been caused by bacteria, virus, parasites like tapeworm, threadworm, roundworm, hookworm, etc. So the first disorder, vomiting. So it is the agitation of stomach content through the mouth. ಸೊ ಏನು ಅನ್ಡೈಜೆಸ್ಟೆಡ್ ಕಂಪೋಸಿಷನ್ ಸ್ಟೊಮಕಲ್ಲಿ ಇರುತ್ತೆ, ಇನ್ನು ಕಂಪ್ಲೀಟ್ ಡೈಜೆಷನ್ ಆಗಿರಲ್ಲ, ಅದು ಮೌತ್ ಮೂಲಕ ಹೊರಗಡೆ ಬರುವಂಥದ್ದನ್ನು ವಾಮಿಟಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಡಯೋರಿಯಾ. ದ ಅಬ್ನಾರ್ಮಲ್ ಫ್ರೀಕ್ವೆನ್ಸಿ ಆಫ್ ಬೌಲ್ ಮೂವ್ಮೆಂಟ್ ಆ್ಯಂಡ್ increased liquidity of fecal discharge is known as diarrhea. So it reduces the absorption of food. So next one, jaundice. So the liver is affected where the skin eye turns into yellow due to the deposition of bile pigments anta helbodu. So next one, constipation. The fecus are retained within the rectum as the bowel movement occurs irregularly, that is called as constipation. Indigestion anta kariತೀವಿ. The food is not properly digested leading to the feeling of fullness. ಕಂಪ್ಲೀಟ್ ಆಗಿ ಫುಡ್ ಡೈಜೆಷನ್ ಆಗದೇ ಇದ್ದರೆ ಸರಿಯಾಗಿ ಅದನ್ನು ನಾವು ಇಂಡೈಜೆಷನ್ ಅಂತ ಕರಿತೀವಿ. The cause of indigestion ಏನು are inadequate enzyme secretion, anxiety, food poisoning, overeating and spicy food. So let us discuss about some of the MCQs in this chapter. So where the first question, in which type of dentition each tooth in the buccal cavity is embedded in a socket of jawbone? So ಇಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಂಟಿಷನ್ಸ್ ಅಂತ ತಗೊಂಡ್ರೆ ದಟ್ ಈಸ್ ಆಂಥಿಕೋಡಾಂಟ್, ಹೆಟೆರೋಡಾಂಟ್, ಡೈಫಿಡಾಂಟ್ ನೋಡ್ತೀವಿ. ಕ್ವಶನ್ ಕೊಟ್ಟಿರೋದೇನು, ಬಕಲ್ ಕ್ಯಾವಿಟಿ ಅಂದರೆ ಸಾಕೆಟ್ಸ್ ಆಫ್ ಜಾಸಲ್ಲಿ ಟೀತ್ ಎಂಬೆಡೆಡ್ ಆಗೋ ಪ್ರೋಸೆಸ್ನ ಏನಂತ ಕರಿತೀವಿ?
So option given, A heterodont, B thecodont, D C diphyodont, D monophyodont ಅಂತ ಕರಿತೀವಿ. The correct option for this is option B. ಯಾಕೆಂದರೆ ಸೊ ಥಿಕೋಡಾಂಟ್ ಅಂದರೆ ಅರೇಂಜ್ಮೆಂಟ್ ಆಫ್ ಟೀತ್ ಇನ್ ದ ಸಾಕೆಟ್ಸ್ ಆಫ್ ಜಾಸ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಒನ್, ದ ಡೆಂಟಲ್ ಫಾರ್ಮುಲಾ ಆಫ್ ಹ್ಯೂಮನ್ ಬೀಯಿಂಗ್. ಸೊ ಹ್ಯೂಮನ್ ಬೀಯಿಂಗಲ್ಲಿ 2 ಸೆಟ್ಸ್ ಆಫ್ ಟೀತ್, ದಟ್ ಇಸ್ ಅ ಮಿಲ್ಕ್ ಸೆಟ್ ಆ್ಯಂಡ್ ಅಡಲ್ಟ್ ಸೆಟ್. ಸೊ ಮಿಲ್ಕ್ ಸೆಟ್ ತೊಗೊಂಡ್ರೆ ದಟ್ ಈಸ್ ಆನ್ 2 1 0 2 ಅಂತ ಬರುತ್ತೀವಿ. ಸೊ ವೆರಾಸ್ ಇನ್ ಅಡಲ್ಟ್ ಸೆಟ್ 2 1 2 3. ಸೊ ಹಂಗಾಗಿ ಕರೆಕ್ಟ್ ಆಪ್ಷನ್ ನಾವಿಲ್ಲಿ ಯಾವ್ದು ಹೇಳ್ಬೋದು? So here the dental formula of an adult set anta tagondre, that is 2 1 2 3. So the correct option for second one is option A. So all the following are the parts of large intestine except. So first one, cecum, colon, ileum and rectum. So the correct option for this is option C, because ileum is a part of small intestine. Ivella large intestine dadre ileum matra small intestine ಆಗುತ್ತೆ. ಹಾಗಾಗಿ ಕರೆಕ್ಟ್ ಆಪ್ಷನ್ ಅದಕ್ಕೆ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ಥರ್ಡ್ ಕ್ವಶನ್, ದಟ್ ಈಸ್ ಆನ್ ಆಪ್ಷನ್ ಸಿ, ಇಲಿಯಮ್. ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಆನ್ ಈಸೋಫ್ಯಾಗಸ್ ಓಪನ್ಸ್ ಇನ್ ವಿಚ್ ಪಾರ್ಟ್ ಆಫ್ ಸ್ಟಮಕ್. ಸೊ ಸ್ಟಮಕಲ್ಲಿ ಈಸೋಫ್ಯಾಗಸ್ ಯಾವ ಪಾರ್ಟಲ್ಲಿ ಓಪನ್ ಆಗುತ್ತೆ ಅಂದರೆ ಆಪ್ಷನ್ ಪೈಲೋರಿಕ್, ಎ, ಬಿ ಆಪ್ಷನ್ ಕಾರ್ಡಿಯಾಕ್, ಸಿ ಆಪ್ಷನ್ ಫಂಡಿಕ್, ಡಿ ಆಪ್ಷನ್ ಸಿಕಮ್. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ದಟ್ ಈಸ್ ಆನ್ ಬಿ, ಕಾರ್ಡಿಯಾಕ್ ಅಂತ ಕರಿಬೋದು. ಸೊ ಹೌ ಮೆನಿ ಪೇರ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಹ್ಯೂಮನ್ ಬೀಯಿಂಗ್ಸಲ್ಲಿ ಎಷ್ಟು ಪೇರ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಪ್ರೆಸೆನ್ಸ್ ಇದೆ? ಸೊ ಅದರಲ್ಲಿ ಫಸ್ಟು ಆಪ್ಷನ್ 2 ಪೇರ್ಸ್, ಬಿ ಆಪ್ಷನ್ 3, ಸಿ ಆಪ್ಷನ್ 4 ಪೇರ್ಸ್, ಡಿ ಆಪ್ಷನ್ 5 ಪೇರ್ಸ್. ಸೊ ಹಿಯರ್ ದೆರ್ ಆರ್ 3 ಪೇರ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಗೊತ್ತಿದೆ. ಪ್ಯಾರೋಟಿಡ್ 1 ಪೇರ್ ಇರುತ್ತೆ, ಸಬ್ ಮ್ಯಾಕ್ಸಿಲರಿ 1 ಪೇರು, ಸಬ್ಲಿಂಗ್ವಲ್ 1. ಸೊ ಹಂಗಾಗಿ ಕರೆಕ್ಟ್ ಆಪ್ಷನ್ ಎಷ್ಟಾಗುತ್ತೆ? 3 ಪೇರ್ಸ್ ಅದು. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ಫಿಫ್ತ್ ಕ್ವಶನ್ ಈಸ್ ಆಪ್ಷನ್ ಬಿ. ಸೊ ವಿಚ್ ಗ್ಲ್ಯಾಂಡ್ ಈಸ್ ಬೋತ್ ಹೆಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್? ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಯಾವ ಡೈಜೆಸ್ಟಿವ್ ನಾವು ಕರಿತೀವಿ? ಸೊ ಅದರಲ್ಲಿ ಫಸ್ಟ್ ಆಪ್ಷನ್ ಎ ಲಿವರ್, ಬಿ ಗಾಲ್ ಬ್ಲಾಡರ್, C Glissen's capsule, D pancreas. So the correct option for this is pancreas, which acts like both hexocrine and endocrine. So the correct option for sixth one is D pancreas. So next one, Glisson capsule is related to. So now we will see Glissen's capsule annuvantha region which was present in liver. ಸೊ ವೇರ್ ಗ್ಲಿಸನ್ಸ್ ಕ್ಯಾಪ್ಸುಲ್ ಒಂದು ಔಟರ್ ಕವರಿಂಗ್ ಅಂತ ಹೇಳಿದ್ದೀವಿ ಹೆಪಾಟಿಕ್ ಲೋಬ್ಯೂಲ್ಸಿಗೆ. ಸೊ ಆಪ್ಷನ್ ಏನಂತ ನೋಡ್ತಿದ್ದೀವಿ? ಎ ಲಿವರ್, ಬಿ ಪ್ಯಾಂಕ್ರಿಯಾಸ್, ಸಿ ಲಂಗ್, ಡಿ ಫ್ಯಾರಿಂಗ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ seventh question is option A, where the Glisson capsule is a thin connective tissue which covers the hepatic lobule. So next question, the enzyme lactase is responsible for the breakdown of lactose into. ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡೋಕ್ಕೆ ಲ್ಯಾಕ್ಟೇಸ್ ಎನ್ಸೈಮ್ ಬೇಕು, ಅದು ಏನಾಗಿ ಕನ್ವರ್ಷನ್ ಆಗುತ್ತೆ? ಆಪ್ಷನ್ ಎ ಗ್ಲುಕೋಸ್ ಪ್ಲಸ್ ಫ್ರುಕ್ಟೋಸ್, ಆಪ್ಷನ್ ಬಿ ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಸಿ ಗ್ಲುಕೋಸ್ ಪ್ಲಸ್ ಗ್ಲುಕೋಸ್, ಡಿ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಇಸ್ ಲ್ಯಾಕ್ಟೋಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಗ್ಲುಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್. ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ. ಸೊ ಬ್ರೂನರ್ಸ್ ಗ್ಲ್ಯಾಂಡ್ಸ್ ಆರ್ ಫೌಂಡ್ ಇನ್. ಸೊ ಇದು ಬ್ರೂನರ್ಸ್ ಗ್ಲ್ಯಾಂಡ್ಸಲ್ಲಿ ಫಸ್ಟ್ ಆಪ್ಷನ್ ಮ್ಯೂಕೋಸ್ ಆಫ್ ಇಲಿಯಮ್, ವಾಲ್ಸ್ ಆಫ್ ರೆಕ್ಟಮ್, ಸಬ್ಮ್ಯೂಕೋಸ್ ಆಫ್ ಸ್ಟಮಕ್, ಸಬ್ಮ್ಯೂಕೋಸ್ ಆಫ್ ಡ್ಯುಯಾಡಿನಮ್. ಸೊ ಇದರೊಳಗಡೆ ಬ್ರೂನರ್ಸ್ ಗ್ಲ್ಯಾಂಡ್ಸ್ ಆರ್ ಫೌಂಡ್ ಇನ್ ಸಬ್ಮ್ಯೂಕೋಸ್ ಆಫ್ ಡ್ಯುಯಾಡಿನಮ್ ಆಗಿರೋದ್ರಿಂದ ಕರೆಕ್ಟ್ ಆಪ್ಷನ್ ಇದಕ್ಕೆ ಏನಾಗುತ್ತೆ? ಆಪ್ಷನ್ ಡಿ. ಸೊ ಕ್ರಿಪ್ಟ್ಸ್ ಆಫ್ ಲಿಬಂಕನ್ ಆರ್ ಪ್ರೆಸೆಂಟ್ ಇನ್. ಕ್ರಿಪ್ಟ್ಸ್ ಆಫ್ ಲಿಬಂಕನ್ ಇದರಲ್ಲಿ ಯಾವುದ್ರಲ್ಲಿ ಕಾಣಿಸುತ್ತೆ? ಸ್ಟಮಕ್, ಪ್ಯಾಂಕ್ರಿಯಾಸ್, ಈಸೋಫ್ಯಾಗಸ್ ಆ್ಯಂಡ್ ಇಂಟೆಸ್ಟೈನ್. ಸೊ ಇದರಲ್ಲಿ crypts of Lebenkon, which are also known as intestinal glands, that they are present in intestine. So the correct option for 10th question is D, intestine. So next one, the enzyme trypsinogen is a component of. Trypsinogen enzyme yadru component? Mucus, saliva, pancreatic juice, intestinal juice. The correct option for this is the trypsinogen is inactive form of trypsin, so where it is converted by the help of pancreatic juice. So the correct option for this is C. So 12th question, the food that enters into intestine from stomach: alkaline chyle, fundus, acidic chyme, bolus. So here
the food that enters into intestine from the stomach ಅಂತ ತಗೊಂಡ್ರೆ because the pH of stomach is low and the food that passes from the stomach also get acidic because of the presence of HCl. ಸೊ HCl ಜೊತೆ ಕಂಬೈಂಡ್ ಆಗ್ತಿದೆ ಅಂದರೆ ಅಲ್ಲಿ ಏನಿರುತ್ತೆ ಅಸಿಡಿಕ್ ಪ್ರಾಪರ್ಟಿ ಇರುತ್ತೆ. ಸೊ ಹಂಗಾಗಿ ಸೊ 12th ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಸಿ ಅಸಿಡಿಕ್ ಕೈಂಡ್. ಸೊ ನೆಕ್ಸ್ಟ್ ಕ್ವಶನ್, ಇನ್ ಇಂಟೆಸ್ಟೈನ್ ದ ಫಂಕ್ಷನ್ ಆಫ್ ಮೈಕ್ರೋವಿಲೈ. ಸೊ ಇಂಟೆಸ್ಟೈನಲ್ಲಿ ಮೈಕ್ರೋವಿಲೈ ಮತ್ತು ವಿಲೈ ಅಂತ ನೋಡಿದ್ದೀವಲ್ವ, ಅದ್ರ ಫಂಕ್ಷನ್ ಏನು? secretes gastric juice, secretes pancreatic juice, increase absorptive surface area, secretes hormone. So the main function of an microvilli, it increases the absorption of surface area. So the correct option for this question is C, increase absorptive surface area. So these are about MCQs in this chapter. So okay student, thank you.